ನಾನು ಅವತ್ತೇ ಹೇಳಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಏನು ಮುಡಿದಿರೋ ನೀನು ಅವ್ರ ತಮ್ಮ ಅವ್ರ ಮಗ ನೀನು ಮತ್ತು ಶ್ರೇಯಸ್ಸಣ್ಣ ಅಂತ. ಏನದೆ ನಿಜಾನ ಅದು? ನಿಜಾನ ಅದು? ಏನಪ್ಪ ಅಲ್ಲ ನಿಜಾನ ಅದು? ಮತ್ತೆ ಲವ್ ಸೀನ್ ಎಲ್ಲ ಏನು ಮಾಡ್ತೀಯ? ಹಣೆಗೆ ಮುತ್ತಿಡ್ತೀಯ, ಲಾಂಗ್ ಶಾಟಿಗೆ ಹೋಗ್ತಾ ಇದ್ದೀವಿ ವೈಡಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೆಯಾ ಮುತ್ತಿಟ್ಕೊಂಡು. ಇದಕ್ಕಿನ್ನ ಇನ್ನೇನು ಬೇಕು? ನಿಮ್ಮ ಅಪ್ಪಂಗೆ ಎಷ್ಟು ಮಿಸ್ಗೈಡ್ ಮಾಡ್ತಾ ಇದೆಯಾ ನೀನು? ಪಾತ್ರ ಅಲ್ಲ, ಅನುಭವ ಇದ್ದಾಗಲೇ ಮಾಡೋಕ್ಕಾಗೋದದು. ಇಲ್ಲ ಅವರಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ, ಈ ಮಗನ ಕೋಪ ತಂದೆ ಮೇಲೆ, ಇವರಿಬ್ಬರು ಕಿತ್ತಾಡದಲ್ಲಿ ಯಾವುದೋ ಈ ಸಿನಿಮಾನೇ ದೊಡ್ಡ ಹಿಟ್ಟಾಗಲಿ, ಅದಕ್ಕಿಂತ ಇನ್ನೇನು ಬೇಕು? ಇಬ್ಬರು ಸರ್ ಅಂದರೆ ನಾನು ಅದೇ ಅಂದ್ರೆ ನೋಡಪ್ಪ, ನಮ್ಮಪ್ಪ ಅಟ್ಟಿಸ್ಕೊಂಬಂದು ಹೊಡೆಯೋರು ಸಿನಿಮಾ ಅಂದರೆ ನಿನಗೆ ಕರೆದು ಸಿನಿಮಾ ಮಾಡ್ತಾರೆ, ಅದು ಒಳ್ಳೇದಾಗತ್ತೆ ಅಂತ. ಹಂಗಿದ್ದಾಗ ಏನೀಗ ನೀನಾಗಿ ನೀನೇ ಹೇಳ್ತೀಯ, ನಾನೇನೋ ಹುಡುಕ್ಬೇಕಾ? ಹಂಗಾಗಬೇಡ, ಸಾಧು ಆಗ್ಬಿಡ್ತೀಯ ನೀನು. ಸಾಧು ಹೋಗಿಲ್ಲ ಅಲ್ಲ, ಸಾಧು ಆಗ್ಬೇಡ ಪ್ಲೀಸ್. ಏನಾದರೂ ಬೇರೆ ಆಗು ಈ ಸಿನಿಮಾ ಅಲ್ಲಿ. ನಿಮ್ಮಪ್ಪ ನಾನು ವಿಜಯ ಅಷ್ಟಲ್ಲ ಅಂತ, ನಾನು ನಿಮ್ಮಪ್ಪನಷ್ಟಲ್ಲ. ನಿಮ್ಮಪ್ಪ ಹಳೇ ಘಟ. ಆಯ್ತಾ? ನಿಂದು ಹುಡ್ಕಾನ, ನೀನು ಅಕ್ಕಪಕ್ಕದಲ್ಲಿ ಯಾರನ್ನ ವಿಚಾರಿಸ್ತೀನಿ, ಏನಪ್ಪ ಆ ಕತೆ ಅಣ್ಣಂದು? ಆಲ್ರೆಡಿ ಗೋಲ್ ಗುಂಬಸ್ತರ ಇದ್ದಾವನೇ, ಏನು ಕತೆ ಅಂತ. ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ, ಎಲ್ಲ ಮಾಧ್ಯಮದವರು ಒಂದ್ಸರಿ ಕೂತು ನೋಡಿ. ಅಂದರೆ ತುಂಬ ಒಂದು ಸೆನ್ಸಿಟಿವ್ ವಿಷಯನ ಈ ಥರ ಹೇಳಿದ್ದಾರೆ. ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಹೀರೋ ಮತ್ತು ಹೀರೋಯಿನ್ ಇವರು, ನಾನು ಹೀರೋ ಅಲ್ಲ, ನಾನೊಂದು ಪಾತ್ರ ಮಾಡಿದ್ದೀನಿ. ನಾನು ಈ ಸಿನಿಮಾನ ಯಾಕೆ ನೋಡಬೇಕು ಅಂದರೆ, ಸ್ಪೆಷಲಿ ಈಗ ಅವರು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ, ಶುಕ್ರವಾರ ಫ್ರೀ ಇದ್ದೀವಿ, ಸೋಮವಾರ ನಾನು ಫ್ರೀ ಇದ್ದೀನಿ ಅಂದರೆ ಪೇರೆಂಟ್ಸು ನೋಡ್ಬೋದು, ಯೂತ್ಸ್ ನೋಡ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಾಗ್ಬೋದು, ಸ್ನೇಹಿತರ ಹೆಣ್ಮಕ್ಳಾಗ್ಬೋದು, ಏನೇನು ಮಿಸ್ಗೈಡ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ. ನಂದು ಒಂದು ರಿಕ್ವೆಸ್ಟ್ ಇದೆ ಅಣ್ಣ, ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ. ಈ ಬಿಲೋ 18 ಮಕ್ಕಳಿಗೆ, ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು, ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನು ನೋಡೋದಕ್ಕೆ. ನನ್ನ ಅನಿಸಿಕೆ ಅನಿಸಿದ್ದು ಅಂದರೆ, ಬಿಲೋ 18 ಆದಮೇಲೆ ಅವರೇ ಕಾನೂನು ಪ್ರಕಾರ ನೀನು ಯಾರು ಅಂತ ಹೇಳುತ್ತೆ, ಸರ್ಟಿಫಿಕೇಟ್ ತೋರಿಸ್ಬೇಕು ನಿಮ್ಮಪ್ಪ ಅಂತ, ಅವ ಕರೆಕ್ಟು ಅಂತಾರೆ. ಇಲ್ಲಾಂದರೆ ಬಿಲೋ 18 ನಮ್ಮ ಹಿಡಿತದಲ್ಲಿದ್ದಾಗ ಈ ಸಿನಿಮಾ ನಾನು ಅಭಿನಯ ಮಾಡಿದ್ಮೇಲೆ ನನಗೆ ಮಾಡ್ತಾ ನನಗೊಂದು ಅನುಭವ ಆಗಿತ್ತು. 18 ವರ್ಷದ ಒಳಪಟ್ಟಿನ ಈ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು, ಅಥವಾ ಪೊಲೀಸ್ ಕಮಿಷನರ್ ಆಗ್ಬೋದು, ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗಲಿ, ಮಕ್ಕಳು ಮಿಸ್ಗೈಡ್ ಆಗೋದಾಗಲಿ, ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗಲಿ, ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನೊಂದು ಆಸೆ ಇದೆ. ಅದನ್ನು ಎಸ್ನಾನ್ ಸರ್ ವೇದಿಕೆ ಮೇಲೆ ಬಂದ ಮೇಲೆ ಹೇಳಬೇಕು. ನಾನು ಪಾತ್ರ ಮಾಡ್ತಾ ಅನುಭವ ಆಗಿತ್ತು. ನನಗೆ ಕೊಟ್ಟಂಥ ಪಾತ್ರ ಮಾಡ್ತಿದ್ದೆ. ಈ ಹೀರೋ ಮತ್ತು ಹೀರೋಯಿನ್ಗೆ ಜೊತೆಯಲ್ಲಿ ನಿಂತಿದ್ದೆ, ಹಿಂಸೆ ಕೊಟ್ಕೊಂಡು. ಅದರಲ್ಲಿ ನನಗೆ ಅನಿಸಿದ್ದು, ಯಾಕಂದರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಚಾಚು ಬಿಡದೆ, ಇನ್ಕ್ಲೂಡಿಂಗ್ ಬಾತ್ರೂಮಿಂದ ಹಿಡಿದು ಕಿಚನ್ವರೆಗೂ ಬಿಡೋದೇ ಇಲ್ಲ. ಆದರೆ ಅದಕ್ಕೊಂದು ಪೇರೆಂಟಲ್ ಗೈಡೆನ್ಸ್ ಅಂತ ಸರ್ಕಾರ ಕೊಟ್ಟರೆ ಕ್ರೈಮ್ ತಡೀಬೋದು ಮತ್ತು ಅನ್ಯಾಯ ಆಗೋದು ತಡೀಬೋದು ಅಂತ ನಾನು ಈ ಸಿನಿಮಾ ಮೂಲಕ ಕೇಳ್ಕೊತೀನಿ ಎಲ್ಲ ಇವ್ರಿಗೂ. ಸೊ ಹಾಗಾಗಿ ಇನ್ನಿಬ್ಬರು ಕಲಾನಟರು, ಮೇರು ನಟರು ಆಗಲಿ, ಅವರಿಬ್ಬರು ಬಿದ್ದಪ್ಪ ಅವರು ಮತ್ತು ನಿಮ್ಮ ಹೆಸರೇನಪ್ಪ, ರಣವ್ ಅಂತೇಳಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ರಣವ್. ನಿಮಗೆ ಒಳ್ಳೆ ಫೀಚರ್ಸ್ ಚೆನ್ನಾಗಿದೆ ಕಣಪ್ಪ, ಚೆನ್ನಾಗಿ ಆ್ಯಕ್ಟ್ ಮಾಡು, ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ, ಒಳ್ಳೇದಾಗಲಿ. ಅದ್ಬಿಟ್ಟು ಇನ್ನೇನು ಹೇಳ್ಬೇಕೇನಪ್ಪ ಮಂಜಣ್ಣ. ಆಮೇಲೆ ನಾನು ಪ್ರಮೋಷನ್ ಬಂದಿಲ್ಲ, ಕಾಸಿಸ್ಕೊಂಬಿಟ್ಟೆ, ಹಂಗಾಗೋಯ್ತು ಹಿಂಗಾಗೋಯ್ತು,
ಇದ್ರೆ ಎಲ್ಲ ಬಂದ್ಬಿಡ್ತಾರೆ. ಕಂಟೆಂಟು ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ, ಆರಾಮಾಗಿ ಟೆನ್ಷನ್ ತಗೋಬೇಡ. ಯಾಕಂದ್ರೆ ಇವ್ರು ಹಳೆ ಗಾಂಧಿನಗರದ ಮೇಸ್ತ್ರಿಗಳ ಥರ ಇರಲ್ಲ, ಬಿಡಲ್ಲ, ಏನು ಮಾಡಿದ್ರು ಬಿಡಲ್ಲಮ್ಮ. ನಾನು ನಾನು ಇರ್ತೀನಿ. ನಾನು ಒಂದು ತಿಂಗಳಾಗಿದ್ದು ಮಾತಾಡಿಸಿ ಚೆನ್ನೈಗೆ ಬಂದವ್ರೆ, ವಾಯ್ಸ್ ಮೆಸೇಜು, ಇಷ್ಟೆಲ್ಲ ಮಾಮ್ ನಂದು ನಿಂದು, ಹೌದಾ ನೀನೇನು ಮಾತಾಡೋದಿಲ್ವಾ, ಅದೆಲ್ಲ ಕೇಳಿಸ್ಬೇಕು, ನೀವು ನಕ್ಬಿಡ್ತಾರೆ. ನಾನು ಕೆಲಸ ಅಲ್ಲಿ ಅರ್ಧ ಊರ್ ಬಾಗಿಲು ಮಾಡ್ತಾವ್ರೆ, ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ಗೆ ಅಲ್ಲೊಂದು ಮೆಸೇಜ್ ಆಗ್ತಾರೆ, ಮಾಮ್ ನೀವು ಮಾತಾಡೋದ್ರೆ ಅಷ್ಟೇ ನೋಡ್ಕೋ, ಫಿಲಮ್ ರಿಲೀಸ್ ಹತ್ರ ಬಂದೈತೆ, ಥ್ರೆಡ್ ಮಾಡ್ತಾರೆ ನಮ್ಮನ್ನು. ಮೊನ್ನೆ ಏನು ಬೇಡಪ್ಪ ನೀನು ಸವಾಸ ಬೇಡ ಬಿಡುಗರು, ನಾವು ಸಿಟಿ ಲೈಟ್ಸ್ ಮಾಡಬೇಕು, ಲ್ಯಾಂಡ್ ಲಾರ್ಡ್ ರಿಲೀಸು ರೆಡಿ ಆಗಬೇಕು ಅಂತ ನಾನು ರೆಡಿ ಆಗ್ತಾ ಇದ್ದೀನಿ, ಸೀದಾ ಮನೆಗೆ ಬರ್ತಾರೆ ಅಷ್ಟೇನಾ. ಅದೇ ನೋಡಿ ಸಿನಿಮಾ ರಿಲೀಸ್ ಆಯ್ತು, ಈಗ ಬೇರೆ ಏನು ಮಾಡ್ಬೇಕು ಹೇಳಪ್ಪ, ನಾನು ಮಾಡ್ತೀನಿ, ಇನ್ನೇನು ಪ್ರಮೋಷನ್ ಮಾಡ್ಕೊಳ್ಬೇಕು. ಕರೆಕ್ಟ್ ಡೇಟ್ ಕೊಟ್ಟಿದ್ದೀನಿ, ಡೇಟ್ ಬಂದಿದ್ದೀನಿ ನೋಡೋದಾಗ ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೆ ಖುಷಿ ಆಯ್ತು ನನಗೆ. ಎಂತೆಂಥ ಮಹಾನ್ ಭಾವನವರು ಇದ್ರು ರೆನ್ಯುಮರೇಷನ್ ಕೊಡಲ್ಲ, ಇನ್ನು ಕನ್ವಿನ್ಸ್ ಬೇರೆ ಕೊಟ್ಟಿದ್ಯಾ, ಇನ್ನೇನು ನಿಮಗೆ. ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಣಗೋಗಿ ಅದು ರಿಜೆಕ್ಟೇ ಆಗೋಗಿತ್ತು, ತಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ, ಸರ್ ಇದಿಲ್ಲ ಕಾನೂನೇ ಚೇಂಜ್ ಆಗ್ಬಿಟ್ಟಿದೆ ಸರ್ ಈ ಚೆಕ್ಗೆ ಅಂತ, ಏನು ಮಾಡೋಣ, ಅದಕ್ಕಿಂತ ಇನ್ನೇನು ಮಾಡಲಿ ನಾವು. ಬ್ಯಾಂಕ್ಗಳು ಚೇಂಜ್ ಆಗಿದೆ, ಕಾನೂನು ಚೇಂಜ್ ಆಗಿಬಿಟ್ಟಿದೆ ಅಂತ ಕನ್ವಿನ್ಸ್ ಕೊಟ್ಟಿದೆ ಅಂದ್ಮೇಲೆ ಎಷ್ಟು ದೊಡ್ಡ ಇದು ಗುರು ನೀನು. ಬೇರೆ ಏನು ಬೇಕು ರಮೇಶ್ ಅದವರೇ? ಹುಡುಗ ತುಂಬ ಚೆನ್ನಾಗಿ ಹೇಳ್ದ. ಅವ್ರು ನೋಡಿದ್ರೆ ತೆಲುಗು ಸಿನಿಮಾ ಇಲ್ಲ, ತಮಿಳ್ ಸಿನಿಮಾ ಇಲ್ಲ, ಮಲಯಾಳಂ ಸಿನಿಮಾ ಇಲ್ಲ, ತುಂಬ ಚೆನ್ನಾಗಿ ಹೇಳ್ದ. ನಂಗೆ ಸಖತ್ ಖುಷಿ ಆಯ್ತು. ಎಷ್ಟು ನೋಡಿ ನನಗೆ ಶರತ್ ಸರ್ ಹೇಳಿದಂಗೆ ಇವರಿಬ್ಬರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು ಅಂತ ನಿಜವಾಗ್ಲೂ ನೀನಾಗಲಿ ನೀವಿಬ್ಬರು ತುಂಬ ಖುಷಿ ಆಯಿತು. ನೀವು ಮಾತಾಡಿದ ಖುಷಿ ಆಯಿತು, ನಿಮ್ಮ ಧೈರ್ಯ ಖುಷಿ ಆಯಿತು. ನಮ್ಗೆ ಇವಾಗಲೂ ಆ ಫಿಯರ್ ಇದೆ, ಇವಾಗಲೂ ಇದೆ, ನಿಜವಾಗ್ಲೂ ಇದೆ. ನಾನು ಶರತ್ ಸರ್ ಹೇಳಿದ ಅದೇ ನಿಜ, ನಮಗೂ ಅದು ಇದೆ. ಒಂದೊಂದ್ಸರಿ ಯಾರು ಮರ್ತು ಹೋಗ್ಬಿಟ್ಟಿರ್ತೀವಿ, ಹಂಗೆ ಹೋಗ್ಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ. ಹಂಗೆ ನೀನು ಕನ್ವಿನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬ ಆಭಾರಿ ಆಗಿದ್ದೀನಪ್ಪ. ದೇವರಾಣೆ ಗಾಂಧಿನಗರದಲ್ಲಿ ಹೋಗಿ ನಾನು ಎಷ್ಟೋ ದಿವಸ ಆಗಿತ್ತಪ್ಪ ಡಬ್ಬಿಂಗ್ ಕನ್ವಿನ್ಸ್ ಕೊಟ್ಟರು ಅಂತ, ನಿಜವಾಗ್ಲೂ ಸುಳ್ಳಲ್ಲ. ನಾನು ನಿಮ್ಮ ಸುರೇಶ್ನ ಮೆಚ್ಕೋಬೇಕು. ಎಲ್ಲೋದ್ರು ನಿಮ್ಮ ಸುರೇಶ್ ಏನು ಆನೆಸ್ಟಾಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ, ನಿಜವಾಗ್ಲೂ. ಅಬ್ಬಾ 24 ಗಂಟೆನೂ ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್, ನಮ್ಮ ಸುರೇಶ್. ಅಷ್ಟು ನನಗೆ ಪ್ರೀತಿ ಪಾತ್ರ. ಈಗ ಮಂಜಣ್ಣ ಕೆಟ್ಟದ್ದು ಮಾಡಿದ್ರು ಕರೆಕ್ಟ್ ಹೋಗ್ತಾರೆ, ಒಳ್ಳೇದು ಮಾಡಿದ್ರು ಕರೆಕ್ಟ್ ಹೋಗ್ತಾರೆ, ನಂಗೆ ಅದೇ ಖುಷಿ. ಅಲ್ಲ ನೀನು ಮಾಡ್ದಾಗ ಬಿಟ್ಕೊಡಲ್ಲ, ಒಳ್ಳೇದು ಮಾಡಿದಾಗಲೂ ಬಿಟ್ಕೊಟ್ಟಿಲ್ಲ. ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ, ಒಳ್ಳೆ ವಿಷಯಗಳು. ಅಂದರೆ ಈಗ ಹೌದು ಕೆಲವರಿಗೆ ಕೆಲವು ಸಿನಿಮಾ ಇಷ್ಟ ಆಗಲ್ಲ, ತೊಂದರೆ ಇಲ್ಲ. ಆದರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ, ಅದು ಯಾರನ್ನೂ ತೊಂದರೆ ಮಾಡಲ್ಲ, ಸೀದಾ ಮನಸ್ಸಲ್ಲಿ ಹೋಗಿ ಮುಟ್ಟುತ್ತೆ. ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ. ಆ ಥರ ತುಂಬ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂಥ ಮಾರುತ ಅನ್ನೋ ಸಿನಿಮಾ ನನಗೆ ಕೋಪ ಬಂದ್ಬಿಟ್ಟಿತ್ತು ಸರ್. ನಾನು ಹೀರೋ ಅಲ್ಲ ಸರ್. ಇವತ್ತು ಅವರೇ ಹೇಳಿದ್ರು ಹೀರೋ ಹೀರೋಯಿನ್ ಅಪ್ಪ ಸಾಂಗ್ ಹಾಕಿದ್ಮೇಲೆ ನನಗೆ ಗೆದ್ದೆ ಅಂತ ಅನಿಸ್ತು. ಸೊ ಹಂಗಾಗಿ ನಿಮ್ಮಿಬ್ಬರಿಗೂ, ಹೀರೋ ಮತ್ತು ಹೀರೋಯಿನ್ಗೆ ಆಲ್ ದ ಬೆಸ್ಟ್. 21ಕ್ಕೆ ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀರಿ. ನಾನು ಒಂದು